ಇದು ನನ್ನ ಪ್ಲಾನು ಸರ್. ನಾಳೆ ಯಾವುದೇ ಕಾರಣಕ್ಕೂ ಇವ್ರು ಯಾರು ತಪ್ಪಿಸ್ಕೋಬಾರ್ದು, ಅವರನ್ನೆಲ್ಲ ಹಿಡಿಲೇಬೇಕು. ಶೋರ್ ಮ್ಯಾಮ್. ಸರ್, ಹಾಗೆ ಇನ್ನೊಂದು ರಿಕ್ವೆಸ್ಟ್. ಸದ್ಯಕ್ಕೆ ಇದರಲ್ಲಿ ನಾನು ಇನ್ವಾಲ್ವ್ ಆಗಿರೋದು ಮತ್ತು ನನ್ನ ಹೆಸರೆಲ್ಲೂ ಆಚೆ ಬರೋದು ಬೇಡ. ಹಂಗಾಗಿ ನಾವು ಭಾಳ ತಿಂಗಳಿಂದ ಹುಡುಕಾಡತ್ತಿದ್ವಿ ಮೇಡಮ್. ಅವ್ರ ಕೈಗೆ ಸಿಗ್ಲಾರ್ದ ಓಡಾಡತ್ತಿದ್ರು. ಈಗ ನಿಮ್ಮಿಂದ ಅವ್ರು ಸಿಗ್ತಾರಂತಂದ್ರೆ ಭಾಳ ಖುಷಿ ಆಕೈತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್ ಸರ್. ಈ ವಿಷಯ ಕ್ಲೈಮ್ಯಾಕ್ಸ್ವರೆಗೂ ಬಂದಿದೆ. ನಾಳೆ ಅವರು ನಮ್ಮ ಕೈ ತಪ್ಪು ಹೋಗಬಾರ್ದು, ಅದು ತುಂಬ ಮುಖ್ಯ. ಸರ್, ನಾಳೆ ಬರ್ತಾ ಲೇಡಿ ಪೀಸಿನೂ ಕರ್ಕೊಂಡು ಬನ್ನಿ. ಆ ಗ್ಯಾಂಗಲ್ಲಿ ಒಂದು ಹುಡುಗಿನೂ ಇದ್ದಾಳೆ. ಹ್ಞೂ ರೀ ಮೇಡಮ್. ಎಕ್ಸ್ಕ್ಯೂಸ್ ಮ್ಯಾಮ್. ಅಂತೂ ಇಂತೂ ನನ್ನ ಸೊಸೆ ಹಿಡಿದ ಕೆಲಸ ಸಾಧಿಸೇ ಬಿಟ್ಲು. ಅತ್ತೆ, ಇದರಲ್ಲಿ ನನ್ನ ಪಾಲ್ಗಿಂತ ನಿಮ್ಮ ಪಾಲೇ ಹೆಚ್ಚಿದೆ. ಸುಮ್ಮನೆ ನನ್ನನ್ನು ಹೊಗಳಬೇಡಿ ನೀವು. ನೀವು ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗೋದಕ್ಕೆ ಸಾಧ್ಯ ಆಗಿತ್ತು. ಇದು ನೋಡಪ್ಪ, ಅಲ್ಲ ನನ್ನ ಸೊಸೆಗೆ ಸಪೋರ್ಟ್ ಮಾಡಲಾರ್ದ ಇನ್ಯಾರಿಗೆ ಮಾಡಲಿ ಅಂತೀನಿ. ನಾಳೆ ಅವ್ರನ್ನ ಹಿಡಿಯೋದು ಒಂದೇ ಬಾಕಿ ಇದೆ ಅತ್ತೆ. ಅವ್ರು ಸಿಕ್ಕಾಕೊಂಡ್ರೆ ಇಂಥ ದೊಡ್ಡ ಕಳ್ಳು ಕದೀಮ್ರಿಗೆಲ್ಲ ಮೆಸೇಜ್ ಹೋಗುತ್ತೆ, ಹೆದರಿಕೆ ಹುಟ್ಟುತ್ತೆ. ಆದರೆ ಒಂದು ವಿಷಯ ಹುಡುಗಿ, ಯಾರೆಲ್ಲ ರೊಕ್ಕ ಕಳ್ಕೊಂಡಾರಲ್ಲ ಅವ್ರಿಗೆ ರೊಕ್ಕ ತಲುಪಿಸೋ ಜವಾಬ್ದಾರಿ ನಿಂದು ನೋಡು. ಖಂಡಿತ ಅತ್ತೆ. ಒಂದು ವೇಳೆ ಅವಳು ನಿಜಕ್ಕೂ ಬದಲಾದ್ರೆ ಅದು ನಮಗೂ ಖುಷಿ ಅಲ್ವಾ ಅತ್ತೆ? ಆದರೆ ಈ ಜನ್ಮದಲ್ಲಿ ಅದು ಆಗ ಹೋಗೋ ಮಾತಲ್ಲ ಬಿಡಿ. ಅವಳು ಏನೇ ಮಾಡಿದ್ರು ಅವಳಲ್ಲಿರೋ ಕೆಟ್ಟ ಹಠ ಅಹಂಕಾರ ಆಚೆ ಬಂದು ಎಲ್ಲನೂ ಹಾಳು ಮಾಡಿಬಿಡುತ್ತೆ ಅತ್ತೆ. ಆದರೆ ನನಗ್ಯಾಕೋ ಈ ಸರಿ ಹಾಗಾಗಲ್ಲ ಅನ್ನಿಸ್ತಾ ಇದೆ ಅತ್ತೆ. ಯಾವುದಕ್ಕೂ ಕಾದು ನೋಡಬೇಕು. ಮರಳಾಗಬೇಡ, ಅವಳನ್ನು ನಂಬಿ ಮತ್ತೆ ಮರಳಾಗಬೇಡ. ನಿನ್ನ ಬೋಂಡ ಅಂಗಡಿ ಬೇರೆ ಅವಳ ಕೈಲಿ ಕೊಟ್ಟಿದ್ಯಾ, ಅವಳು ನಿನ್ನ ಹೆಸರು ಕೆಡಿಸ್ತೇ ಇದ್ರೆ ಅಷ್ಟೇ ಸಾಕು. ನನಗೂ ಅದೇ ಭಯ ಅಜ್ಜಿ. ನೋಡೋಣ ಏನಾಗತ್ತೆ ಅಂತ. ಬದಲು 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 ಏನೋ ಎಲ್ಲರೂ ಮೀಟಿಂಗ್ ಮಾಡ್ತಿದ್ದೀರಾ? ನನ್ನ ಬಗ್ಗೆನಾ? ಹೌದಮ್ಮ, ನಿನ್ನ ಬಗ್ಗೆನೇ. ನಮ್ಮ ದೇಶದ PM ನೋಡು ನೀನು, ಅದಕ್ಕೆ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅಜ್ಜಿ ಸುಮ್ಮನೆ ಇರ್ತೀಯಾ? ಎಲ್ಲದಕ್ಕೂ ಏನಾದರೂ ಒಂದು ಮಾತಾಡ್ತಾನೆ ಇರ್ತೀಯ. ಬಾಲ ತಗೋ, ಇದು ಇವತ್ತಿನ ಸಂಪಾದನೆ. ಪರವಾಗಿಲ್ಲ, ಒಳ್ಳೆ ಸಂಪಾದನೆ ಮಾಡಿದ್ಯಾ. ಥ್ಯಾಂಕ್ ಯು ಬಾ. ಆದರೆ ಇಷ್ಟು ಸಾಲಲ್ಲ. ಬರೀ ಬೋಂಡ ಅಂಗಡಿ ಒಂದೇ ಆದರೆ ಮನೆ ನಡ್ಸೋಕ್ಕಾಗಲ್ಲ. ನೀನು ಬೇರೆ ಕೆಲಸನೂ ಮಾಡಬೇಕಾಗತ್ತೆ. ಗೊತ್ತು, ಅದಕ್ಕೆ ನೀನು ಹೇಳಕ್ಕೆ ಮುಂಚೆನೇ ಒಂದು ಕೆಲಸ ಹುಡ್ಕೊಂಡಿದ್ದೀನಿ. ಹೇ, ಶಾಕ್ ಮೇಲೆ ಶಾಕ್ ಕೊಡಬೇಡ ಕಣೆ. ಮೊದಲೇ ವಯಸ್ಸಾಗಿದೆ, ಹಾರ್ಟ್ ಬೇರೆ ವೀಕ್ ಆಗಿದೆ. ಇದನ್ನೆಲ್ಲ ತಡೆಯೋ ಶಕ್ತಿ ನನಗಿಲ್ಲ ಕಣೆ. ಅದು ಸರಿ, ಏನು ಕೆಲಸ ಹುಡ್ಕೊಂಡಿದ್ಯಮ್ಮ? ನಾಳೆಯಿಂದ ಏರಿಯಾದಲ್ಲಿ ಎಲ್ಲರ ಮನೆಗೂ ಪೇಪರ್ ಮತ್ತೆ ಹಾಲು ಹಾಕೋ ಕೆಲಸನ ಒಪ್ಕೊಂಡಿದ್ದೀನಿ ಅಜ್ಜಿ.
ಬಾಲ ಹೇಳಿದ್ದ ತಾನೆ ಈ ಮನೇನ ನಾನೇ ನಡೆಸ್ಬೇಕು ಅಂತ. ಮನೆ ನಡೆಸೋದು ಅಂದರೆ ಸುಮ್ಮನೆನಾ? ಏನೋ ಪೇಪರು ಹಾಲಾಕೋ ಕೆಲಸನಾ? ನಿಜವಾಗ್ಲೂ ನೀನೇ ಆ ಕೆಲಸ ಮಾಡ್ತೀಯನೇ? ಹ್ಞೂ ಅಮ್ಮ, ಮನೆ ನಡ್ಸಕ್ಕೆ ಒಂದೇ ಕೆಲಸ ಸಂಬಳ ಸಾಲದು ಅಲ್ವಾ, ಅದಕ್ಕೆ ಬೇರೆ ಬೇರೆ ಕೆಲಸ ಮಾಡ್ತಾನೆ ಇರಬೇಕು. ನಿನ್ನ ಮಗಳು ಸತ್ಯ ಮಾಡ್ತಿರ್ಲಿಲ್ವಾ, ಹಾಗೆ ಇವಾಗ ಆ ಕೆಲಸನೆಲ್ಲ ನಾನು ಮಾಡ್ತಾ ಇದ್ದೀನಿ. ನೀನು ಮೈ ಬಗ್ಸಿ ದುಡಿತೀಯ ಅಂತಂದ್ರೆ ನಂಬೋಕೆ ಆಗ್ತಿಲ್ಲ ಕಣೆ. ಆಯಿತು, ನಂಬೇಡ. ನಾನು ಕೆಲಸ ಮಾಡಿ ತೋರಿಸ್ತೀನಲ್ಲ, ಆಗ ನಂಬುವಂತೆ. ಅಯ್ಯೋ, ನಿಮ್ಗಳು ಎಲ್ರದ್ದು ಊಟ ಆಯ್ತಾ? ಇಲ್ಲ, ಯಾಕೆ? ಲೇಟ್ ಆಯ್ತಮ್ಮ. ಪಾಪ ಅಜ್ಜಿ ಹಸ್ಕೊಂಡು ಎಷ್ಟೊತ್ತು ಅಂತ ಇರ್ತಾರೆ, ಅವ್ರ ಆರೋಗ್ಯಕ್ಕೆ ತೊಂದರೆ ಆಗಲ್ವಾ? ಅಜ್ಜಿ, ಮೊದಲು ನೀವು ಊಟ ಮಾಡಿ. ಬಾಲ, ನಾನು ಹೋಗಿ ಮನೇಲಿರೋ ಕಸನೆಲ್ಲ ಆಚೆ ಹಾಕ್ಬಿಟ್ಟು ಬರ್ತೀನಿ, ಓಕೆನಾ? ಅತ್ತೆ, ಇವಳು ನಮ್ಮ ದಿವ್ಯನಾ? ಕನಸ ಅಥವಾ ನನ್ಸೆ ಅತ್ತೆ? ತಿಂದ ತಟ್ಟೆ ಪಕ್ಕಕ್ಕೆ ಹಿಡ್ದೆ ಇರೋಳು ಕಸ ಎತ್ಕೊಂಡು ಹೋಗ್ತಿದ್ದಾಳಲ್ಲ ಅತ್ತೆ? ಜಾನಕಿ, ನಮಗೆಲ್ಲ ಏನೋ ಕಾದಿದೆ. ಜಾತಕ ತಗೋ, ನಮ್ಮ 4 ಜನದ್ದು ತೋರಿಸ್ಕೊಂಡು ಬರೋಣ. ನೋಡೋಣ ಬಿಡಿ ಅಜ್ಜಿ, ಬದಲಾದ್ರೆ ಅವಳಿಗೂ ಒಳ್ಳೇದು. ರುಕ್ಕೋ, ಇದನ್ನೆಲ್ಲ ನೋಡಿ ತುಂಬ ಹೊಟ್ಟೆ ಹಸುವಾಗ್ತಾ ಇದೆ. ಊಟಕ್ಕೆ ತಟ್ಟೆ ಹಾಕಮ್ಮ. ಹ್ಞೂ ಮಾವ. ಮಾವ, ಇದೆಲ್ಲ ಕನ್ಸಲ್ಲ ತಾನೆ? ಇಲ್ಲ, ಅವಳು ನಿಜವಾಗ್ಲೂ ಕಷ್ಟಪಟ್ಟೆ ಕೆಲಸ ಮಾಡ್ತಿರೋದು. ಹಾಗಲ್ಲ ಮಾವ, ಫ್ರಾಡ್ ಮಾಡ್ಕೊಂಡು ಜೀವನ ಮಾಡ್ತಿದ್ದವರು ಇಷ್ಟು ಬೇಗ ಬದಲಾಗೋಕೆ ಹೇಗೆ ಸಾಧ್ಯ ಅಂತ. ಅಲ್ಲ ಮಾವ, ನಿಂದೇ ಬೇರೆ ಕತೆ. ಎಲ್ರದ್ದು ಒಂದೇ ಕತೆ ರುಕ್ಕು. ಲೈಫ್ ಎಲ್ರಿಗೂ ಸಮಾನ ಅವಕಾಶ ಕೊಡುತ್ತೆ. ಯಾವಾಗ ಬೇಕಾದರೂ ಟರ್ನ್ ತಗೊಂಡು ಹೊಸ ಬದುಕು ಕಟ್ಕೊಳ್ಳೋ ಅಂಥ ಆಪರ್ಚುನಿಟಿ ಕೊಡುತ್ತೆ. ನಾವೆಷ್ಟು ಓಪನ್ ಆಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ಯಾವ ದಾರಿಲಿ ಹೋಗ್ತಾ ಇದೆ ಅನ್ನೋದು ನಿರ್ಧಾರ ಆಗುತ್ತೆ, ಗೊತ್ತಾ? ಮಾವ, ನೀನ್ ಯಾಕೋ ಬರ್ತಾ ಬರ್ತಾ ಅವಳ ಪರ ವಾಲ್ತಾ ಇದೆಯಾ ಅಂತ ಅನಿಸ್ತಿದೆ. ಸರಿ, ನಡಿ ಹೋಗೋಣ. ಬಂದಿದ್ದ ಕೆಲಸ ಆಯ್ತಲ್ಲ. ಅರೆ ಮಾವ, ನೋಡೋಣ ಇರು, ಇನ್ನು ಎಷ್ಟೊತ್ತು ಕೆಲಸ ಮಾಡ್ತಾಳೆ ಅಂತ. ಪಾಪ, ನಾವು ಅವಳನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವಳಿಗೆ ಗೊತ್ತಾದರೆ ಬೇಜಾರಾಗಲ್ವಾ? ಗೊತ್ತಾದ್ರೆ ಏನ್ ಮಾವ? ಏನ್ ಮಾಡ್ತಾಳೆ? ರುಕೋ, ಏನಿದು ಅಕ್ಕಪಕ್ಕ ಮನೆಗಳಿದ್ದಾವೆ. ಕೂಲ್ ಕೂಲ್, ಏನಿಲ್ಲ. ನಡಿ ಹೋಗೋಣ. ನಡಿ ನಡಿ.
ನವ್ಯಕ್ಕ ನಿಮ್ಗಿದು 2 ಎಕ್ಸ್ಟ್ರಾ ಫೋನು. ಸಿಮ್ ಕಾರ್ಡು ಚೇಂಜ್ ಮಾಡ್ಕೊಂಡು ಮಾತಾಡ್ರಿ ಮತ್ತೆ. ನವ್ಯಕ್ಕ ತಗೊಳ್ರಿ. ಇದು ಇವತ್ತು ಕಾಲ್ ಮಾಡಬೇಕಾಗಿರೋ ಲಿಸ್ಟ್ ಅಲ್ಲ? ಹ್ಞೂ ಅಕ್ಕ, ನಾನು ಈ ಲೀಸ್ಟ್ ಕೊಟ್ಟೀನಿ ಅಂತ ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ನನ್ನ ಮ್ಯಾಗ ಕೋಪ ಮಾಡ್ಕೊತಾರ. ಸರಿ, ಥ್ಯಾಂಕ್ ಯು. ನವ್ಯಕ್ಕ ಯಾಕಿಷ್ಟು ಗಾಬರಿ ಆದ್ರಿ? ಏನಿಲ್ಲ. ಮತ್ತೇನಾರು ಬೇಕಿದ್ರೆ ಕೇಳ್ರಿ ಮತ್ತೆ. ನಮಸ್ತೆ ಮೇಡಮ್, ನಾವು ಬ್ಯಾಂಕಿಂದ ಕಾಲ್ ಮಾಡ್ತಿರೋದು. ಹಾಂ ಮೇಡಮ್, ನಿಮ್ಮ ಕ್ರೆಡಿಟ್ ಕಾರ್ಡ್ಗೆ ಒಂದು ಆಫರ್ ಕೊಟ್ಟಿದ್ದೀವಿ ಮೇಡಮ್. ಹಾಂ, ಕ್ರೆಡಿಟ್ ಕಾರ್ಡಿನ ಹಿಂದ್ಗಡೆ 3 ನಂಬರ್ ಇದೆ ನೋಡಿ ಮೇಡಮ್. ಹಾಂ ಮೇಡಮ್, ಹಾಂ ಅದೇ ಹಾಂ ಹೇಳಿ ಮೇಡಮ್. ಹಾಯ್ ಸರ್, ನಮಸ್ತೆ ಸರ್. ನಿಮಗೆ ಪರ್ಸ್ನಲ್ ಲೋನ್ ಬಂದಿದೆ, ತೊಗೊಳೋಕ್ಕೆ ಇಂಟ್ರೆಸ್ಟ್ ಇದೆಯಾ ಸರ್? ಓಕೆ ಸರ್, ಒಂದು ನಂಬರ್ ಬರುತ್ತೆ, ಹೇಳ್ತೀರಾ? ಅಮ್ಮ ಒಂದು ಲೋಟ ನೀರು ಕೊಡಮ್ಮ ಪ್ಲೀಸ್. ಪೇಪರ್ ಹಾಕಿ ಬಂದೇನೆ. ಪೇಪರ್ ಕೆಲಸ ಒಪ್ಕೊಂಡಿದ್ನಲ್ಲ, ಜೊತೆಗೆ ಹಾಲು ಮತ್ತು ಮೊಸರು ಹಾಕೋ ಕೆಲಸನೂ ಒಪ್ಕೊಂಡಿದ್ದೀನಿ. ಕೆಲಸ ಮಾಡಿ ಬೇರೆ ಅಭ್ಯಾಸ ಇಲ್ಲ, ಬೇಗ ಸುಸ್ತಾಗ್ಬಿಡ್ತೀನಿ. ಹೋಗ್ತಾ ಹೋಗ್ತಾ ಎಲ್ಲನೂ ಅಭ್ಯಾಸ ಆಗುತ್ತೆ. ನಿಜವಾಗ್ಲೂ ಮೈಮೂರು ದುಡಿತಾ ಇದ್ದಾಳೋ ಇಲ್ಲ ದುಡಿಯೋ ದೆವ್ವ ಮೆಟ್ಕೊಂಡ್ಬಿಟ್ಟಿದ್ಯೋ? ಬಾಲ, ಪಕ್ಕದ ಮನೇಲಿರೋ ಸರೋಜ ಆಂಟಿಗೂ ಹೇಳಿದ್ದೀನಿ, ಯಾರ್ದಾದ್ರೂ ಮನೇಲಿ ಅಡುಗೆ ಕೆಲಸಕ್ಕೆ ಹೆಲ್ಪರ್ ಬೇಕಿದ್ರೆ ಹೇಳಿ ಅಂತ, ಹೋಗೋಕೆ ಈಸಿ ಆಗುತ್ತೆ ಅಂತ. ಓ, ನೀನೇನು ಅಡುಗೆ ಮಾಡೋಕ್ಕೆ ಹೋಗ್ತೀಯ ದಿವ್ಯಾ? ಬೋಂಡ ಮಾಡೋಕ್ಕೆ ಬಂದಿದ್ದ ಮಾತ್ರಕ್ಕೆ ಅಡುಗೆನೇ ಮಾಡೋಕ್ಕೆ ಬಂದಿದೆ ಅಂತಲ್ಲ. ನೀನು ಅಡುಗೆ ಮಾಡೋಕ್ಕೆ ಹೋಗೋದಾದರೆ ಎಲ್ಲ ರೀತಿಯ ಅಡುಗೆನೂ ಕಲ್ತಿರಬೇಕು. ಆನ್ಲೈನಲ್ಲಿ ಕಲ್ತ್ಕೋತೀನಿ. ಅದು ಅಲ್ಲದೆ ಅಜ್ಜಿ ಮತ್ತು ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅವ್ರ ಹತ್ರ ಹೇಳಿಸ್ಕೊಂಡು ಬರ್ಕೋತೀನಿ. ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಯಾವ ವಿದ್ಯೆನೂ ಕಷ್ಟ ಆಗಲ್ಲ. ಸುಮ್ಮನೆ ಏನೋ ಮಾಡೋಕ್ಕೋಗಿ ನಮ್ಮ ತಲೆಗೆ ತಂದಿಡಬೇಡ ಕಣೆ. ಅಮ್ಮ, ಇಷ್ಟು ದಿನ ನನ್ನನ್ನು ತಡ್ಕೊಂಡಿದ್ದೀರಾ, ಈಗಲೂ ತಡ್ಕೊಳ್ಳಿ. ಒಳ್ಳೆ ರೀತಿಲಿ ಬದಲಾಗಿ ತೋರಿಸ್ತೀನಿ. ಯಾರ್ದಾದ್ರೂ ಮನೆಗೆ ಅಡುಗೆ ಕೆಲಸ ಬೇಕಿದ್ರೆ ನನಗೆ ಹೇಳು. ನನ್ನ ಮಗಳು ಈ ರೀತಿ ಕೆಲಸ ಮಾಡ್ತಾಳೆ ಅಂತ ಕೀಳರಿಮೆ ಬೇಡ. ಅಮ್ಮ ತಾಯಿ, ನಮಗೆ ಅವೆಲ್ಲ ಏನೂ ಇಲ್ಲ. ನೀನು ಎಲ್ಲಾದರೂ ಕೆಲಸ ಮಾಡು, ನ್ಯಾಯವಾಗಿದ್ದರೆ ಅಷ್ಟು ಸಾಕು. ಖಂಡಿತ ಅಮ್ಮ. ಅದು ಅಲ್ಲದೆ ಬಾಲ ಕೊಟ್ಟಿರೋ ಟಾರ್ಗೆಟ್ನ ರೀಚ್ ಮಾಡಬೇಕು ಅಂದರೆ ನಾನು ಇಷ್ಟೆಲ್ಲ ಕೆಲಸ ಮಾಡಲೇಬೇಕು. ಆಗಲೇ
ಹೆಚ್ಚು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಆಗೋದು. ನೋಡು, ನಾನು ಹೇಳಿದೆ ಅಂತ ಮಾಡಬೇಡ ನೀನು. ನನಗೆ ಬೇಕು ಅಂತಲೇ ಮಾಡ್ತಾ ಇರೋದು. ಸರಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಮ್ಮ, ಥ್ಯಾಂಕ್ಸ್. ವಾರೆ ವಾ ಅಮ್ಮ, ಏನಿದು ಇಷ್ಟೊಂದು ಚೇಂಜಸ್ಸು? ಗೊತ್ತಿಲ್ಲ ಕಣೆ, ಒಮ್ಮೊಮ್ಮೆ ಇವಳು ಸ್ಪೀಡ್ ನೋಡಿದ್ರೆ ತುಂಬಾ ಭಯ ಆಗುತ್ತೆ. ಆದರೂ ನಾನು ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇನೆ, ಈಗಲಾದರೂ ಅವಳಲ್ಲಾಗಿರೋ ಬದಲಾವಣೆ ನಿಜ ಆಗಲಿ ಅಂತ. ಹೌದು ಅತ್ತೆ, ನಾನು ಅದನ್ನೇ ಅನ್ಕೋತಾ ಇದ್ದೀನಿ. Hands up! ಯಾರಿಗೂ ಗೊತ್ತಾಗ್ಲಾರ್ದಂಗ ಊರ್ ಹೊರಗೆ ಬಂದು ಈ ಕಳ್ಳ ಯಾವಾಗ ನಡೆಸಿದ? ಇಷ್ಟು ದಿವಸ ನಮ್ಮನ್ನ ಮಂಗ ಮಾಡಿ ಓಡಾಡಿ ಇವತ್ತು ಸಿಕ್ಕಾಕೊಂಡಿದ್ದೀರಿ. ಸರ್, ನಾವೇನು ತಪ್ಪು ಮಾಡಿಲ್ರಿ, ನಾವೆಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದೀವಿ. ಪ್ರಾಜೆಕ್ಟ್ ವರ್ಕ್? ಅದು ಇಲ್ಲಿಗೆ ಬಂದ? ನಿನ್ನ ಪ್ರಾಜೆಕ್ಟ್ ವರ್ಕ್ ಏನೈತಂದೆಲ್ಲ ಭಾಳ ಚಲೋ ಗೊತ್ತೈತೆ ನನಗೆ. ಇಲ್ಲಿಗೆ ಬಂದ್ರೆ ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಇಲ್ಲಿ ಬರ್ತೀವಿ ಅಷ್ಟೇ ಸರ್. ಕತ್ತಿ ಹೊಡ್ದಕ್ಕೆ ಸಾಕ ರೀ. ನೀವೇ ನೋಡತ್ತೀರಿ, ಕರ್ಕೋಕೇನ? ಎಲ್ಲರೂ ಬಂದೂಕನ ಕೆಳಗೆ ಹಾಕ್ರಿ, ಇಲ್ಲ ಅಂದ್ರ ಈಕಿ ಪ್ರಾಣನ ಹೋಗ್ತೈತಿ. ನಿಮಗ ಹೇಳಿದ್ದು ಬಂದೂಕನ ಕೆಳಗೆ ಹಾಕ್ರಿ. ಅಷ್ಟು ಸುಲಭವಾಗಿ ನಿಮ್ ಕೈಯಾಗ ಸಿಕ್ಕೊಂತೇವಂತ ತಿಳ್ಕೊಂಡಿರೇನ? ನವ್ಯಕ್ಕ, ಏನ್ ಮಾಡಕತ್ತೀರಿ? ನವ್ಯ ಅಲ್ಲ, ಇನ್ಸ್ಪೆಕ್ಟರ್ ಸತ್ಯ.